ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಸ್ವಲ್ಪ ದಿನದಲ್ಲೇ ಗಣೇಶ ಹಬ್ಬ ಬರ್ತಿದೆ. ನಾವು ಗಣೇಶ ಹಬ್ಬದಲ್ಲಿ ಬೇರೆ ಬೇರೆ ತರಹದ ಕಜ್ಜಾಯಗಳನ್ನು ಮಾಡ್ತೀವಿ. ಅದರಲ್ಲಿ ಅತ್ರಾಸ ಕೂಡ ಒಂದು ಪ್ರಮುಖ ಕಜ್ಜಾಯ. ಈಗ ನೀವೆಲ್ಲರೂ ಕೂಡ ಯೂಟ್ಯೂಬಲ್ಲಿ ನೋಡಿರ್ತೀರ ಅತ್ರಾಸ ಯಾವ ಥರ ಮಾಡಬೇಕು ಅಂತ ಹೇಳಿ. ಬಟ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ವಿಧಾನದಲ್ಲಿ ಇಲ್ಲಿ ತನಕ ನಿಮಗೆ ಯಾರೂ ಕೂಡ ಹೇಳ್ಕೊಟ್ಟಿರಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಅತ್ರಾಸ ಮಾಡುವಂಥ ವಿಧಾನವನ್ನು ಮಂಜುಗುಣಿ ಅನ್ನೋ ಊರಲ್ಲಿ ಈ ವಿಧಾನವನ್ನು ಅನುಸರಿಸ್ತಾರೆ. ಇದು ತುಂಬ ರುಚಿಕರವಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ ಹೌದು. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವ ಥರ ಇವಾಗ ಅತ್ರಾಸನ ಮಾಡೋದು, ಹೇಗೆ ಯಾವ ಥರ ವಿಧಾನದಲ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಬೌಲಿಗೆ 3 ಕಪ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದು ಅಕ್ಕಿನ ನೀವು ಯಾವುದೇ ಅಕ್ಕಿನ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಈ ಥರ ಕಪ್ಪಲ್ಲಿ 3 ಕಪ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ, ಅಕ್ಕಿ ನೆನೆಯುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದು 7ರಿಂದ 8 ಗಂಟೆ ನೆನೆ ಹಾಕಬೇಕಾಗತ್ತೆ. ಈಗ ನೀವು ನಾಳೆ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಸಂಜೆ ನೆನೆ ಹಾಕ್ಕೊಳ್ಬೇಕಾಗತ್ತೆ, ನಾಳೆ ಮಾರ್ನಿಂಗಿಗೆ ಬರುತ್ತೆ. ಈ ಥರ ನೆನೆ ಹಾಕ್ಕೊಂಡು 7ರಿಂದ 8 ಗಂಟೆ ಬಿಡಬೇಕಾಗತ್ತೆ ಅದನ್ನು. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 7ರಿಂದ 8 ಗಂಟೆ ಆದಮೇಲೆ ಈ ಥರ ತೆಗೆದಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಇದನ್ನು ನೀರನ್ನು ಒಂದು ಬೇರೆ ಪಾತ್ರೆಗೆ ಸೋಸ್ತಾ ಇದ್ದೀನಿ. ಸೋಸ್ಬಿಟ್ಟು ಮತ್ತೊಂದು ಸಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂತ ಅಂದರೆ ಅಲ್ಲಿ ಕಲ್ಲು ಅಥವಾ ಗಾಜಿನ ಚೂರು ಏನಾದ್ರು ಇರುತ್ತೆ, ಅದರ ಸಲುವಾಗಿ ಮತ್ತೊಂದು ಸಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡಿಬಿಟ್ಟು ಇವಾಗ ಇದನ್ನು ಮತ್ತೆ ಸೋಸ್ಕೋಬೇಕಾಗತ್ತೆ ನಾವು. ಇಲ್ಲಿ ನಾನು ಸೋಸಲಿಕ್ಕೆ ಒಂದು ಬುಟ್ಟಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಈ ಥರ ಬುಟ್ಟಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಅಕ್ಕಿನ ಸೋಸ್ಕೋತಾ ಇದ್ದೀನಿ. ಈ ಥರ ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಒಂದು 30ರಿಂದ 40 ನಿಮಿಷ ಹಾಕಿದರೆ ಸಾಕು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈಗ ಒಂದು ಕಾಟನ್ ಪಂಜಿ ಅಂತ ಇರುತ್ತೆ, ಅಥವಾ ಕಾಟನ್ ಟವೆಲ್ ಇರ್ಬೋದು, ಯಾವುದಕ್ಕಾದರೂ ಕೂಡ ಅಷ್ಟೇ. ನೀವೇನು ನೆನೆ ಹಾಕ್ಕೊಂಡಿರ್ತೀರಲ್ವ ಅದನ್ನು ಈ ಥರ ಹರಡ್ಕೋಬೇಕಾಗತ್ತೆ. ಹರಡ್ಬಿಟ್ಟು 30ರಿಂದ 40 ನಿಮಿಷ ಬಿಡಬೇಕಾಗತ್ತೆ. ಈಗ ನಾವೇನು ಮಾಡೋಣ ಅಂದರೆ ಆ ಟೈಮಲ್ಲಿ, ಆ 30ರಿಂದ 40 ನಿಮಿಷ ಟೈಮಲ್ಲಿ ಬೆಲ್ಲ ತಗೊಳ್ಳೋಣ. ಇಲ್ಲಿ ನಾನು 1 kg ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ 1 kg ಬೆಲ್ಲ ಬೇಕಾಗಲ್ಲ. ಬಟ್ ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಅಲ್ಲಿ ನಾವು ಪಾಕ ಹಾಕಬೇಕಾದ್ರೆ ಗೊತ್ತಾಗುತ್ತೆ, ಅದರ ಸಲುವಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ 1 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಯಾಕಂತ ಅಂದರೆ ಬೆಲ್ಲ ಕರಗ್ಲಿಕ್ಕಷ್ಟೇ, ಬೆಲ್ಲ ಕರಗ್ಲಿಕ್ಕೆ ಸಾಕು. ಹಾಗೆ ಇದನ್ನು ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಅಕ್ಕಿ ಒಣಗಿದೆ ಚೆನ್ನಾಗಿ. ಅಕ್ಕಿ ಒಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಏನು ಅಕ್ಕಿ ಇರುತ್ತಲ್ಲ ಅದೆಲ್ಲದನ್ನು ಕೂಡ ಫಸ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೀವು ನೋಡಿ. ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಅದು ಯಾವ ಥರ ಬರಬೇಕಂತ ಹೇಳಿದ್ರೆ, ಈಗ ನಾವು ಪೌಡ್ರೆಲ್ಲ ಇರುತ್ತಲ್ಲ ಕೇರಮ್ ಪೌಡರು, ಆ ಥರ ಅಷ್ಟು ಸ್ಮೂತ್ ಇರಬೇಕಾಗತ್ತೆ. ಕೇರಮ್ ಪೌಡ್ರ್ ಯೂಸ್ ಮಾಡ್ತೀವಲ್ವ ಅಷ್ಟು ಸ್ಮೂತ್ ಇರಬೇಕಾಗತ್ತೆ ನೋಡಿ. ಇಲ್ಲಿ ಇದೇ ಥರ ನಾನು ಎಲ್ಲ ಅಕ್ಕಿನೂ ಕೂಡ ಈ ಥರ ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ರೈಂಡ್ ಮಾಡಿಕೊಂಡು ಇಟ್ಕೋತೀನಿ. ಹಾಗೆ ಈಗ ಏನು ಮಾಡ್ತೀನಿ ಅಂತಂದರೆ, ಈಗ ಗ್ರೈಂಡ್ ಮಾಡಿರ್ತೀವಲ್ಲ ಅದಷ್ಟು ಸ್ಮೂತ್ ಆಗಿದ್ದು ಕೂಡ ಸ್ವಲ್ಪ ಕಡಿ ಉಳಿಯುತ್ತೆ. ಅದರ ಸಲುವಾಗಿ ಸಾಸ್ಕೋತಾ ಇದ್ದೀನಿ ನಾನು ನೋಡಿ. ಇಲ್ಲಿ ಈ ಥರ ಸಾಸ್ಕೋಬೇಕಾಗತ್ತೆ ನಾವು ಕಂಪ್ಲೀಟಾಗಿ. ಬಟ್ ಇದು ನೀವು ಯೂಸ್ ಮಾಡ್ತಿರಲ್ವ ಚೆನ್ನಾಗಿ ಅಂದರೆ ಸ್ಮೂತ್ ಆಗಿರಬೇಕಂದ್ರೆ ಕೇರಮ್ ಪೌಡ್ರ್ ಥರನೇ ಇರಬೇಕು. ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಸಾಣಿಸಾಗಿದೆ ನೋಡಿ, ಈ ಥರ ಸಾಣಿಸ್ಕೋಬೇಕಾಗತ್ತೆ. ಆ್ಯಂಡ್ ಆಮೇಲೆ ಏನಾಗುತ್ತೆ, ನೀವು ಸಾಣಿಸಿದ ಮೇಲೂ ಕೂಡ ಅದು ಕಡಿಗಿರುತ್ತಲ್ವ, ಅದನ್ನು ನೀವು ಎಕ್ಸ್ಟ್ರಾ ಒಂದು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ನೀವು ರಿಮೈನಿಂಗ್ ಬಂದುಬಿಟ್ಟು ಏಲಕ್ಕಿ ಹಾಕಬೇಕಾಗತ್ತೆ. ಒಂದು 10ರಿಂದ 12 ಏಲಕ್ಕಿ, ಹಾಗೆ 4 ಕಾಳು ಮೆಣಸು ಹಾಕಬೇಕಾಗತ್ತೆ. ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನು ನಾನು ಇವಾಗ ಏನು ಕಡಿರುತ್ತಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನೋಡಿ ಒಂದು 10ರಿಂದ 12 ಏಲಕ್ಕಿನ ತಗೋತಾ ಇದ್ದೀನಿ. ಏಲಕ್ಕಿ ನಾನು ಸುಲಿದು ಇಟ್ಕೊಂಡಿದ್ದೀನಿ. ನೀವು ಹಾಕಿಗೆ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಮತ್ತೆ ನಾವು ಸಾಣಿಸ್ತೀವಲ್ವ ಹೋಗಿಬಿಡತ್ತೆ, ಅದ್ರ ಸಲುವಾಗಿ ತೊಂದರೆ ಇಲ್ಲ. ಹಾಕ್ಕೋತಾ ಇದ್ದೀನಿ ನೋಡಿ. 10ರಿಂದ 12 ಏಲಕ್ಕಿ ಹಾಕಿ, ಹಾಗೆ 4 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಬಿಟ್ಟು ಮತ್ತೆ ಇವಾಗ ಸಾಣಿಸ್ಕೊತಾ ಇದ್ದೀನಿ. ಇದೇ ಥರ ನಾವು ಕಂಪ್ಲೀಟಾಗಿ ಕಡಿ ಎಲ್ಲದೂ ಕೂಡ ಸಾಣಿಸ್ಕೊಂಡು, ಇನ್ನು ಲಾಸ್ಟಲ್ಲಿ ಅದಿನ್ನೂ ಸಾಣಿಸ್ಲಿಕ್ಕೆ ಬರಲ್ಲ ಅಷ್ಟು ತನಕ ನಾವು ಸಾಣಿಸ್ಕೋಬೇಕು. ಆವಾಗ ವೇಸ್ಟ್ ಆಗಲ್ಲ ಅಷ್ಟೇ, ಮತ್ತೇನಲ್ಲ ನೋಡಿ. ಇವಾಗ ಈ ಥರ ಹಿಟ್ಟು ರೆಡಿ ಆಗಿದೆ. ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಇವಾಗ ಬೆಲ್ಲ ನೋಡೋಣ ಬನ್ನಿ ಏನಾಗಿದೆ ಅಂತೇಳಿ ನೋಡಿ. ಇವಾಗ ಬೆಲ್ಲನ ಮಾಡ್ಕೊಂಡಿದ್ದೀನಲ್ವ, ಇದು ಕರೆಕ್ಟಾಗಿ ನಾನು
ಲೋ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇನ್ನೂ ಆಗ್ತಾಯಿದೆ. ಈಗ ನೀವು ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ. ಈ ಥರ ನೊರೆ ಬರುತ್ತೆ ಬೆಲ್ಲ ಕರಗಿದ ಮೇಲೆ. ಈಗ ಕರಗಿದೆ. ಪಾಕ ನೋಡೋಣ ಬನ್ನಿ ಯಾವ ಥರ ಅಂತ ಹೇಳಿ. ನೋಡಿ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ನೋಡಿ. ಇದು ಇನ್ನೂ ಸ್ವಲ್ಪ ಪಾಕ ಬರಬೇಕಾಗತ್ತೆ. ಅದು ನಾವೇನು ತೊಗೋತಿಲ್ಲ ಅದು ಕೂಡಬೇಕಾಗತ್ತೆ. ಅದರ ಸಲುವಾಗಿ ನೋಡಿ ಇಲ್ಲಿ ಈ ಥರ ಪಾಕ ತೊಗೋಬೇಕಾಗತ್ತೆ ನಾವು. ಕಾಣಿಸ್ತಿದೆಯಾ ನೋಡಿ, ಈ ಥರ ಪಾಕ ತೊಗೋಬೇಕು. ಇವಾಗ ನೋಡಿ ಈ ಪಾಕ ತೊಗೊಂಡಿದ್ದೀನಿ. ಹಾಂ, ಈ ಪಾಕ ಕರೆಕ್ಟ್ ಬಂದಿದೆ, ಗೊತ್ತಾಗತ್ತೆ ನೋಡಿ. ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇಲ್ಲಿ, ಹಾಂ ನೋಡಿ ಇವಾಗ ಪಾಕ ಕರೆಕ್ಟಾಗಿ ಬಂದಿದೆ. ಇವಾಗ ನೋಡಿ ಈ ಥರ ಒಟ್ಟು ಕೊಡಬೇಕಾಗತ್ತೆ. ಆವಾಗ ಈ ಪಾಕದಲ್ಲಿ ನಾವು ಮಾಡಬೇಕಾಗತ್ತೆ. ಇವಾಗ ಇದು ಕರೆಕ್ಟ್ ಬಂದಿದೆ ಪಾಕ ನೋಡಿ, ಕೂಡಿದೆ ಕರೆಕ್ಟಾಗಿ. ಈಗ ಪಾಕ ಅನ್ನೋದು ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು, ನಾನು ಆವಾಗಲೇ ಹೇಳಿದ್ದೆ 1 kg ಬೆಲ್ಲ ತೊಗೊಂಡಿದ್ದೀನಿ, ಅಷ್ಟು ಬೇಡ ಅಂತ ಹೇಳಿ. ಇದರಲ್ಲಿ ಅರ್ಧದಷ್ಟು ಬೆಲ್ಲನ ತೆಗಿತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ನಾವು ನೆಕ್ಸ್ಟು ಮಾಡಬೇಕಾದ್ರೆ ಏನಾದರೂ ಬೆಲ್ಲ ಕಡಿಮೆ ಆಯಿತು ಅಂದರೆ ಬೆಲ್ಲ ಹಾಕ್ಬೋದು. ಬಟ್ ಬೆಲ್ಲ ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗಲ್ಲ ಅಲ್ವಾ, ಅದ್ರ ಸಲುವಾಗಿ ತೆಗಿತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ. ಎಷ್ಟು ಬೆಲ್ಲ ಬೇಕು ಆದಷ್ಟು ಕಡಿಮೆ ಬೆಲ್ಲ ಇಡಿ. ಇವಾಗ ನಾನು ಏನು ಹಿಟ್ಟನ್ನು ಸಾಣಿಸ್ಕೊಂಡಿದ್ದಾರೋ ಅದೆಲ್ಲದೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ಮೇಯ್ನಾಗಿ ಏನಂತಂದರೆ ಪಾಕ, ನಾನು ಅವಾಗ ಹೇಳಿಕೊಟ್ಟೆ ಅಲ್ವಾ, ಅಷ್ಟೇ ಪಾಕ ಕರೆಕ್ಟ್ ಬರಲಿ. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಗಟ್ಟಿ ಆಗಿಬಿಡತ್ತೆ, ಆ ತ್ರಾಸ ಚೆನ್ನಾಗಾಗಲ್ಲ. ನೋಡಿ ಇವಾಗ ಈ ಥರ ಆಗಿದೆ. ಈ ಥರ ಉಂಡೆ ಕಟ್ಲಿಕ್ಕೆ ಬರಬೇಕು. ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆ. ಹಾಂ, ಈ ಥರ ಬರಬೇಕಾಗತ್ತೆ. ಈ ಥರ ಎಲ್ಲದನ್ನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ಹದ ಬರಬೇಕು. ಇವಾಗ ನಾನು ಇದನ್ನು 3 to 4 ಗಂಟೆ ತಣಿಲಿಕ್ಕೆ ಬಿಡ್ತೀನಿ. ನೋಡಿ ಇವಾಗ ತಣ್ಣದಾದಮೇಲೆ ಯಾವ ಥರ ಮಾಡಬೇಕಂತ ತಿಳಿಸ್ತೀನಿ ನೋಡಿ. ಈಗ ನೋಡಿ ಹೇಗೆ ಬಂದಿದೆ ನೋಡಿ, ಹಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಂತ ನೋಡಿ ಒಂದ್ಸಲ. ನೋಡಿ ಇಲ್ಲಿ ಈ ಥರ ಬರಬೇಕು. ಇದು ಈ ಹದ ಬಂತು ಅಂದರೆ ಆ ರಸ ತುಂಬಾ ಚೆನ್ನಾಗಾಗತ್ತೆ. ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ನೆಕ್ಸ್ಟ್ ಯಾವ ಥರ ಅಂತ ಹೇಳಿ. ಇದು ನಾವೊಂದು ಬಂಡಿ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ದೆ ಇಲ್ಲಿ ನಾನು ಮಾಡ್ತಾ ಇರುವಂಥ ವಿಧಾನನೇ ಬೇರೆ ಅಂತ ಹೇಳಿ. ನೋಡಿ ಇವಾಗ ಈ ಬಂಡಿ ಇದು ತಾಮ್ರದ ಬಂಡಿ, ತುಂಬ ವೇಟ್ ಇದೆ ಆ್ಯಕ್ಚುಲಿ. ಇದನ್ನು ನಾನು ತೊಗೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಇವಾಗ ಲೈಕ್ ಯಾವ ಥರ ಅಂತ ಹೇಳಿದ್ರೆ ದೋಸೆ ಎಲ್ಲ ಮಾಡ್ತೀವೋ ಅದೇ ಥರ ಮಾಡಬೇಕಾಗತ್ತೆ. ತೋರಿಸ್ಕೊಡ್ತೀನಿ ನೋಡಿ. ಆ ಒಂದು ಬಂಡಿಗೆ ನಾವು ಇವಾಗ ಗ್ಯಾಸಲ್ಲಿ ಅಂದರೆ ಸ್ಟೋವ್ ಸರಿ ಅಂದರೆ ಕಡಿಮೆ ಆಗುತ್ತೆ. ಅದ್ರ ಸಲುವಾಗಿ ಈ ಥರದೊಂದು ಸ್ಟೋವನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು 2 ಹೆಂಚನ್ನು ಇಟ್ಟಿದ್ದೀನಿ. ಯಾಕಂದರೆ ನಾವೇನು ಬಂಡಿ ಇಡ್ತೀವೋ ಅದು ಕ್ರಾಸ್ ಕೂರಬೇಕಾಗತ್ತೆ. ಯಾಕೆ ಕ್ರಾಸ್ ಕೂರಬೇಕಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವಾಗ ಸ್ಟೋವ್ ಹಚ್ಚಿಬಿಟ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಟೇಸ್ಟೇ ಬೇರೆ ಚೆನ್ನಾಗಿ ಬರುತ್ತೆ. ನೀವು ಎಣ್ಣೆ ಬೇಕಿದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು, ನಿಮಗೆ ಬಿಟ್ಟಿದ್ದು. ನೋಡಿ ಇವಾಗ ನಾನು ತುಪ್ಪ ಹಾಕೋತಾ ಇದ್ದೀನಿ. ಎಷ್ಟು ತುಪ್ಪ ನೋಡಿ, ಇಷ್ಟು ತುಪ್ಪ ಬೇಕಾಗತ್ತೆ ನಿಮಗೆ. ಅಲ್ಲಿ ಏನು ಖಾಲಿ ಸ್ಪೇಸ್ ಕಾಣಿಸ್ತಾ ಇದೆ ಅಲ್ವಾ, ಅದು ಹಾಗೆ ಇರಬೇಕು ಸ್ಪೇಸು. ಹಾಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ ಹಚ್ಕೊಳ್ಳಿಕ್ಕೆ ಕೈಗೆ. ಇವಾಗ ಏನು ಮಾಡ್ತೀನಿ ಅಂದರೆ, ನಾನೇನು ಅವಾಗ ತೋರಿಸ್ಕೊಟ್ಟಲ್ವ ನಿಮಗೆ, ಹಿಟ್ಟನ್ನು ಸ್ವಲ್ಪ ತೊಗೊಳ್ತೀನಿ. ತೊಗೊಂಬಿಟ್ಟು ಒಂದು ಉಂಡೆ ಥರ ಕಟ್ಟಿಬಿಟ್ಟು ಇವಾಗ ಬಂಡಿ ಮೇಲೆ ಹಚ್ತೀನಿ ಅದನ್ನು ನಾನು. ನೋಡಿ ಇವಾಗ ಈ ಥರ ತೊಗೊಂಡಿದ್ದೀನಿ. ಒಂದು ಉಂಡೆನ ತೊಗೊಂಡ್ಬಿಟ್ಟು ಈ ಥರ ಬಂಡಿ ಮೇಲೆ ಹಚ್ತಾ ಇದ್ದೀನಿ. ಇದೇನು ಕೈ ಸುಡೋದಾಗಲಿ ಏನೂ ಕೂಡ ಆಗಲ್ಲ. ಯಾಕಂತಂದರೆ ಎಣ್ಣೆ ಹಚ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಈ ಥರ ನಾವು ಹಚ್ಚಿಬಿಟ್ಟು, ಎಷ್ಟು ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೊಳ್ಳಿ. ಬಟ್ ದಪ್ಪ ಇದ್ದರೆ ಚೆನ್ನಾಗಾಗಲ್ಲ, ಬೇಯಲ್ಲ ಕರೆಕ್ಟಾಗಿ. ನೀವು ಆದಷ್ಟು ತೆಳ್ಳಗೇನೆ ಹಚ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈ ಥರ ಹಚ್ಬಿಟ್ಟು ಇವಾಗ ಎಣ್ಣೆನ ಕಾವಲಿಲಿ ಸೋಕ್ತಾ ಇದ್ದೀನಿ ನೋಡಿ. ಆ ಥರ ಈ ಥರ ಮಾಡಬೇಕಾಗತ್ತೆ. ಈ ಥರ ಮಾಡಿದಾಗ ತುಂಬ ಟೇಸ್ಟ್ ಬರುತ್ತೆ, ರುಚಿಕರ ಆಗಿರುತ್ತೆ. ಇದನ್ನು ತಿಂದವ್ರಿಗೆ ಗೊತ್ತು ಇದ್ರ ರುಚಿ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಗಚಾಕ್ತಾ ಇದ್ದೀನಿ. ಇವಾಗ ಎಣ್ಣೆಯಲ್ಲಿ ಬೇಯಿಸ್ಬೇಕಾಗತ್ತೆ ಒಂದು ಸ್ವಲ್ಪ ಅಷ್ಟೇ. ನೀವು ಜಾಸ್ತಿ ಬೇಯಿಸ್ಬೇಕಂತಲೇ ಇಲ್ಲ, ಯಾಕಂದರೆ ಆಲ್ರೆಡಿ ಅಲ್ಲಿ ಬೆಂದಿರತ್ತೆ ಅದು. ನೋಡಿ ಇಲ್ಲಿ ಈ ಥರ ಮಾಡಬೇಕು. ನಾನು ಯಾಕೆ ಆವಾಗ ನಿಮಗೆ ಕ್ರಾಸ್ ಇಟ್ಕೊಳ್ಳಿಕ್ಕೆ ಆ ಹೆಂಚನ್ನು ಹಾಕಬೇಕು ಅಂತ ಹೇಳಿದ್ರೆ, ನೋಡಿ ಈ ಥರ ಕ್ರಾಸ್ ಇರಬೇಕಾಗತ್ತೆ. ನಾವು ಎಣ್ಣೆನ ಸೋಕ್ಬೇಕಲ್ವ, ಈ ಥರ ಸೋಕ್ಕೋ ಹಾಗೆ ಬರಬೇಕಾಗತ್ತೆ. ಅದರ ಸಲುವಾಗಿ ಬಂಡಿನ ಸ್ವಲ್ಪ ಕ್ರಾಸ್ ಇಟ್ಕೊಂಡಿದ್ವಿ. ಇದೇ ಥರ ನಾನು ಎಲ್ಲ ಹತ್ರಸನ್ನು ಕೂಡ ಮಾಡ್ಕೊತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ಎಲ್ಲ ಹತ್ರಸನ್ನು ಕೂಡ ಮಾಡ್ಕೊತೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಬಂಡಿ ನಿಮಗೆ ಚಿಕ್ಕದು ಕೂಡ ಸಿಗುತ್ತೆ, ಸ್ವಲ್ಪ ದೊಡ್ಡದು. ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ದೊಡ್ಡದು ತೊಗೊಂಡಿದ್ದೀವಿ ಅಷ್ಟೇ. ನೋಡಿ
ಈ ಥರ ಅತ್ರಾಸ ರೆಡಿ ಆಗಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ತಿನ್ಲಿಕ್ಕೆ ಬರ್ತಿದೆ ಅಂತ ಹೇಳಿ ನೋಡಿ. ಇಷ್ಟೇ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.